ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ರಾಜ್. ಮಾರ್ನಮಿ ಸಿನಿಮಾ ನಿನ್ನೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸಿನಿಮಾಕ್ಕೆ ಉತ್ತಮವಾದಂತಹ ಪ್ರತಿಕ್ರಿಯೆ ಕೂಡ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ರಿಲೀಸ್ ಆಗಿ ಮೊದಲ ದಿನದ ನಂತರ ಅಂದರೆ ಎರಡನೇ ದಿನ ಉತ್ತಮ ರೀತಿಯಾದಂತಹ ಪ್ರತಿಕ್ರಿಯೆ ಬರ್ತಾ ಇದೆ ಜನರಿಂದ. ಅದು ಕೂಡ ಫ್ಯಾಮಿಲಿ ಆಡಿಯನ್ಸ್ನ ಈ ಸಿನಿಮಾ ಸೆಳ್ಕೊಳ್ತಾ ಇದೆ. ಇದಕ್ಕೆ ಮೂಲ ಕಾರಣ ಅಂತಂದರೆ ಸಿನಿಮಾದಲ್ಲಿರುವಂತಹ ಕಂಟೆಂಟ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತಿನ ಶೋನಲ್ಲಿ ವೀರೇಶ್ ಚಿತ್ರಮಂದಿರದಲ್ಲಿ ಚಿತ್ರಮಂದಿರ ತುಂಬಿದೆ ಅನ್ನುವಂತಹ ಒಂದು ಬೋರ್ಡನ್ನು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ಚಿತ್ರಮಂದಿರ ತುಂಬಿದೆ ಅನ್ನುವಂತಹ ಒಂದು ಬೋರ್ಡನ್ನು ನೋಡೋದು ಬಹಳ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಅದು ಕೂಡ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾ ಬಂದಾಗ ಇಂತಹ ಬೋರ್ಡ್ಗಳನ್ನು ನಾವು ನೋಡ್ತೀವಿ. ಬಟ್ ಈ ಸಿನಿಮಾದಲ್ಲಿ ಮೊದಲ ಪ್ರಯತ್ನ, ನಿರ್ದೇಶಕರ ಮೊದಲ ಪ್ರಯತ್ನದಲ್ಲೇ ನಿರ್ದೇಶಕರು ಗೆದ್ದಿದ್ದಾರೆ ಅನ್ನುವಂತಹ ಮಾತು ಕೂಡ ಇಲ್ಲಿ ಆಡಿಯನ್ಸಿಂದ ವ್ಯಕ್ತವಾಗ್ತಾ ಇದೆ. ಎಲ್ಲ ಆಡಿಯನ್ಸ್ ಕಣ್ಣಲ್ಲಿ ಒಂದಷ್ಟು ಜನರ ಕಣ್ಣಲ್ಲಿ ನೀರಿತ್ತು, ಇನ್ನೊಂದಷ್ಟು ಜನರ ಕಣ್ಣಲ್ಲಿ ಕೋಪವಿತ್ತು, ಇನ್ನೊಂದಷ್ಟು ಜನರ ಕಣ್ಣಲ್ಲಿ ನಾನು ತಾಳ್ಮೆಯನ್ನು ಕಳ್ಕೊಳ್ತೀನಿ ಅನ್ನುವಂತಹ ಮಾತುಗಳನ್ನು ಕೂಡ ಅವ್ರು ಆಡ್ತಾ ಇದ್ರು. ಸದ್ಯಕ್ಕೆ ಇಲ್ಲಿರುವಂತಹ ಪ್ರೇಕ್ಷಕರ ಒಂದು ಅಭಿಪ್ರಾಯ ಏನಪ್ಪ ಅಂತಂದರೆ, ಇಂತಹ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಬರಬೇಕು, ಇಂತಹ ಸಿನಿಮಾವನ್ನು ನೋಡಲಿಕ್ಕೆ ಜನ ಥಿಯೇಟ್ರಿಗೆ ಬರಬೇಕು. ಇವತ್ತು ವೀಕೆಂಡ್ ಇದ್ದಿದ್ದರಿಂದ ನಾವು ಸಿನಿಮಾ ನೋಡೋಕೆ ಬಂದ್ವಿ, ಬಟ್ ಇಂತಹ ಕಂಟೆಂಟ್ನ ನಾವೇನಾದರೂ ನೋಡಿರಲಿಲ್ಲ ಅಂದಿದ್ರೆ ಥಿಯೇಟ್ರಿಗೆ ಬಂದು ಬಹುಶಃ ಮಿಸ್ ಮಾಡ್ಕೊಳ್ತಿದ್ವೇನೋ ಅನ್ನೋ ರೀತಿಯ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಅದರಲ್ಲೂ ಕೂಡ ಒಂದಷ್ಟು ಋತ್ವಿಕ್ ಅವರ ಆ್ಯಕ್ಟಿಂಗಿಗೂ ಕೂಡ ಫ್ಯಾಮಿಲಿ ಆಡಿಯನ್ಸ್ ಸೋತಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ಚೈತ್ರ ಅವರ ಆ್ಯಕ್ಟಿಂಗಿಗೂ ಕೂಡ ಒಂದಷ್ಟು ಬೆಂಕಿ, ಬಿರುಗಾಳಿ, ಸುನಾಮಿ ಎಲ್ಲ ಒಟ್ಟಿಗೆ ಬಂದಾಗ ಹೇಗಿರುತ್ತೆ ಆ ರೀತಿಯಾದಂತಹ ಆ್ಯಕ್ಟನ್ನು ಇಲ್ಲಿ ಚೈತ್ರ ಮಾಡಿದ್ದಾರೆ ಅನ್ನೋ ರೀತಿಯಲ್ಲೂ ಕೂಡ ವ್ಯಕ್ತವಾಗಿತ್ತು. ಸೊ ಇದು ವೀರೇಶ್ ಚಿತ್ರಮಂದಿರ ತುಂಬಿದೆ ಅನ್ನುವಂತಹ ಬೋರ್ಡನ್ನು ನೋಡಿದಂತಹ ಎಲ್ಲರಿಗೂ ಕೂಡ ಬಹಳ ಖುಷಿಯಾಗಿದೆ. ಸಿನಿಮಾ ತಂಡವೂ ಕೂಡ ವಿಸಿಟ್ ಮಾಡಿದ್ರು ಥಿಯೇಟ್ರಿಗೆ, ಅವರು ಕೂಡ ಬಹಳ ಖುಷಿಯಾಗಿದ್ದರು. ಇನ್ನು ಈ ರೀತಿಯ ಕಂಟೆಂಟ್ಗಳು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರಬೇಕು, ಇಂತಹ ಸಿನಿಮಾಗಳು ಗೆಲ್ಲಬೇಕು, ಒಳ್ಳೆ ರೀತಿಯ ಕಂಟೆಂಟ್ ಇದ್ದರೆ ಗೆದ್ದೇ ಗೆಲ್ಲುತ್ತೆ ಅನ್ನೋದಕ್ಕೆ ಈ ಸಿನಿಮಾವೂ ಕೂಡ ಮೇಜರ್ಲಿ ಎಕ್ಸಾಂಪಲ್ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಪಲ್ಲವಿ ಎನ್ರಾಜ್, ಕನ್ನಡ ಪಿಕ್ಚರ್.